ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೂ ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಆವತ್ತಿನ ದಿನ ನನ್ನ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗ್ ಮುಖಾಂತರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟೇ ಕೆಲಸ ಇರಲಿ, ಮಕ್ಕಳು ಸ್ಕೂಲ್ ಹೊರಡೋಕ್ಕೂ ಮುಂಚೆ ಟಿಫನ್ ರೆಡಿ ಆಗಿಬಿಡಬೇಕು. ಯಾಕೆಂತಂದರೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟೋದಿರುತ್ತಲ್ವ. ಹಾಗಾಗಿ ಆನ್ ಟೈಮ್ಗೆ ರೆಡಿ ಇಲ್ಲ ಅಂತಂದರೆ ಸ್ವಲ್ಪ ಅವ್ರಿಗೂ ಪಾಪ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಅಡುಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಟಿಫನ್ಗೆ ಬಿಸಿಬೇಳೆ ಭಾತನ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರ್ ಖಾಲಿಯಾಗಿತ್ತು. ಹಾಗಾಗಿ ಹಿಂದಿನ ದಿನ ಪೌಡರ್ನ ತೊಗೊಂಡು ಬಂದಿದ್ದೆ. ಸೊ ಇನ್ನು ತರಕಾರಿ ಎಲ್ಲ ಹಿಂದಿನ ದಿನವೇ ಹಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂತಂದರೆ ಸ್ವಲ್ಪ ಟೈಮಿಂಗ್ ಸೇವ್ ಆಗುತ್ತೆ ಅಂತ ಅಷ್ಟೇನೆ. ಒಂದು 5-10 ನಿಮಿಷ ಟೈಮೇನೋ ಹಿಡಿಯುತ್ತೆ ತರಕಾರಿ ಎಲ್ಲ ಹಚ್ಚಲಿಕ್ಕೆ. ಬಟ್ ಆ ಟೈಮ್ ಸೇವ್ ಆದ್ರೂ ಎಷ್ಟೋ ಬೇರೆ ಕೆಲಸ ಮಾಡ್ಕೊಬೋದು. ಯಾಕೆಂತಂದರೆ ಬೆಳಗ್ಗೆ ಟೈಮ್ ಇದೆಯಲ್ಲ, ಅದನ್ನು ನಾವು ವೇಸ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬೇರೆ ಟೈಮಲ್ಲಾದರೆ ನಾವು ಕೂತು ನಿಂತು ಹೇಗೋ ನಿಧಾನ ಕೆಲಸ ಮಾಡ್ಕೊಬೋದು. ಬಟ್ ಮಕ್ಕಳು ಸ್ಕೂಲ್ ಹೊರಡೋವರೆಗೂ ನಾವು ಒಂದು 5 ನಿಮಿಷ ಕೂತ್ಕೊತೀನಿ ಅಂದ್ರೂ ಸಹ ಆಗೋದಿಲ್ಲ. ಎಷ್ಟೋ ಸಲ ಕೆಲಸ ಮಾಡ್ತಾ ಟಿಫನ್ ಮಾಡ್ತಾ ಮಾಡ್ತಾ ಕಾಫಿ ಕುಡ್ಕೊಂಡು ಬಿಸಿನೀರು ಕುಡ್ಕೊಂಡು ಕೆಲಸ ಮಾಡಿರೋದುಂಟು. ಆ ಥರ ಆಗಿಬಿಡುತ್ತೆ ಕೆಲವೊಂದು ಟೈಮು. ಇನ್ನು ಬಟಾಣಿನ ನೆನೆಸ್ಬೇಕಿತ್ತು, ಮರ್ತೋಗಿ ಬಟಾಣಿನೇ ನೆನೆಸಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಕಡಲೆ ಬೀಜನೇ ಜಾಸ್ತಿ ಹಾಕಿ ಮಾಡೋಣ ಅಂತ ಹೇಳಿ ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಬಿಸಿಬೇಳೆಭಾತ್ ರೆಸಿಪಿನ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸುಮಾರು ಜನ ನೋಡಿದ್ದೀರಾ, ಚೆನ್ನಾಗಿ ವ್ಯೂಸು ಸಹ ಬಂದಿದೆ. ಅದಕ್ಕೆ ನಾನೇನಂದರೆ ಕೆಲವೊಬ್ಬರು ಅಕ್ಕಿ ಬೇಳೆ ತರಕಾರಿ ಎಲ್ಲ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆನ ಕೊಡ್ತಾರೆ. ಬಟ್ ನನಗೆ ಅದೇನೋ ಸ್ವಲ್ಪ ಡಬಲ್ ಕೆಲಸ ಅನಿಸುತ್ತೆ. ಹಂಗಾಗಿ ನಾನು ಒಟ್ಟಿಗೆ ಕುಕ್ಕರ್ಗೇನೆ ಈ ರೀತಿ ಸ್ಟಾರ್ಟಿಂಗ್ಗೆ ಒಗ್ಗರಣೆ ಎಲ್ಲ ಹಾಕಿ ಆಮೇಲೆ ಅಕ್ಕಿ ಬೇಳೆ ಎಲ್ಲ ಹಾಕಿ ಮತ್ತು ಬಿಸಿಬೇಳೆಭಾತ್ ಪೌಡರ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನೆಲ್ಲ ಹಾಕಿ ಒಟ್ಟಿಗೆ ವಿಷಲ್ನ ಕೂಗಿಸ್ಕೊಳ್ಳೋ ಅಂಥದ್ದು. ಸೊ ಈ ಥರ ಮಾಡೋದ್ರಿಂದನೂ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಫಸ್ಟು ಬೇಳೆ ಅಕ್ಕಿ ಇದನ್ನೆಲ್ಲ ಕೂಗಿಸ್ಕೊಂಡು ಆಮೇಲೆ ಮತ್ತೆ ಒಗ್ಗರಣೆ ಕೊಡಬೇಕು, ಮತ್ತೆ ವೆಯ್ಟ್ ಮಾಡಬೇಕು. ಅದೆಲ್ಲ ಒಂಥರ ಡಬಲ್ ಕೆಲಸ ಅಂತ ನಾನು ಯಾವಾಗ್ಲೂ ಇದೇ ಥರನೇ ಮಾಡೋದು. ನನಗೆ ಹೀಗೇ ರೂಢಿ ಆಗಿಬಿಟ್ಟಿದೆ. ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಟೈಮು ಸಹ ಸೇವ್ ಆಗುತ್ತೆ. ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಟು 4 ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿಬೇಳೆಭಾತು ತುಂಬಾ ಚೆನ್ನಾಗಿ ಹದವಾಗಿ ರೆಡಿ ಆಗುತ್ತೆ. ಇನ್ನು ಮಧ್ಯಾಹ್ನದವರೆಗೂ ಇಟ್ಟರೂ ಸಹ ಗಟ್ಟಿ ಏನೂ ಆಗೋದಿಲ್ಲ. ನಾವು ಬೆಳಗ್ಗೆ ಯಾವ ರೀತಿ ಇರುತ್ತೆ ಅದೇ ಥರನೇ ಮಧ್ಯಾಹ್ನಕ್ಕೂ ಅದೇ ಥರನೇ ಇರುತ್ತೆ. ಯಾಕೆಂದರೆ ಸ್ವಲ್ಪ ಜನ ಹೇಳ್ತಾರೆ ಗಟ್ಟಿ ಆಗಿಬಿಡುತ್ತೆ ಮಧ್ಯಾಹ್ನದಷ್ಟರೊಳಗಡೆ ಬಿಸಿಬೇಳೆಭಾತು ಅಂತ ಹೇಳ್ತಾರೆ. ಬಟ್ ಖಂಡಿತ ಆ ಥರ ಆಗೋದಿಲ್ಲ. ಸ್ವಲ್ಪ ನೀರು ಜಾಸ್ತಿ ಇಟ್ಟು ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ ನೀಟಾಗಿ ಬರುತ್ತೆ. ಇನ್ನು ಅವನಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಟಿಫನ್ನೆಲ್ಲ ಏನೂ ಪ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಬೆಳಗ್ಗೆ 9 ಗಂಟೆ 9:15ಗೆ ಅವ್ನು ಟಿಫನ್ ಮಾಡಿರ್ತಾನೆ. ಮತ್ತು 12 ಗಂಟೆ 12:30 ಅಷ್ಟರೊಳಗಡೆ ಮನೆಗೆ ಬರ್ತಾನಲ್ವ. ಊಟ ಟೈಮ್ಗೆ ಬರೋದ್ರಿಂದ ಊಟನ ಮಧ್ಯಾಹ್ನನೇ ಮನೆಯಲ್ಲೇ ಮಾಡಿಸ್ತೀನಿ. ಹಾಗಾಗಿ ಸ್ನ್ಯಾಕ್ಸ್ಗೆ ಸ್ವಲ್ಪ ಕೇಕ್ ಬ್ರೆಡ್ಡು ಅಥವಾ ಬಿಸ್ಕೆಟು ಈ ಥರದ್ದು ರಸ್ಕು ಏನಾದರೂ ಹಾಕಿಡ್ತೀನಿ. ಇನ್ನು ಸ್ವಲ್ಪ ದೋಸೆಗೆ ನೆನೆಸಿದ್ದೆ. ಹಾಗಾಗಿ ಸ್ವಲ್ಪ ಅಡುಗೆ ಮನೆಯಿಂದ ಈಚೆ ಹೋಗೋಕ್ಕೂ ಮುಂಚೆ ಅಡುಗೆ ಮನೆ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡೋಣ, ವಿಷಲ್ ಕೂಗೋಷ್ಟರೊಳಗಡೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಬಿಡೋಣ ಅಂತ ಹೇಳಿ ಇಲ್ಲಿ ರುಬ್ಕೊತಾ ಇದ್ದೀನಿ. ಸುಮಾರು ಒಂದು 2-2.5 ತಿಂಗಳೇ ಆಗಿತ್ತೇನೋ ಮನೆಯಲ್ಲಿ ದೋಸೆ ಮಾಡೇ ಇರಲಿಲ್ಲ. ಯಾಕೆಂತಂದರೆ ಸಮ್ಮರ್ ಇದ್ದಾಗ ನಾನು ಆದಷ್ಟು ದೋಸೆ ಇಡ್ಲಿಗೆಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಬೇಸಿಗೆನಲ್ಲಿ ದೋಸೆ ಜಾಸ್ತಿ ತಿಂದರೆ ನೀರು ಕುಡಿಸುತ್ತೆ ಅಂತ ಹೇಳ್ತಾರೆ. ಒಂದು ಮತ್ತಿನ ಈ ಬಿಸಿಲು ಜಾಸ್ತಿ ಇದ್ದಾಗ ಅಡುಗೆ ಮನೆಯಲ್ಲಿ ದೋಸೆ ಚಪಾತಿ ಎಲ್ಲ ಮಾಡಬೇಕು ಅಂತಂದರೆ ತುಂಬ ರಿಸ್ಕ್ ಅನಿಸುತ್ತೆ. ಇನ್ನು ನಿಂತ್ಕೊಂಡು ಒಬ್ಬೊಬ್ರಿಗೆ ದೋಸೆ ಹುಯ್ಬೇಕು ಅಂತಂದರೆ ಆಗೋದೇ ಇಲ್ಲ. ಹಂಗಾಗಿ ನಾನು ದೋಸೆನೇ ಹಾಕಿರಲಿಲ್ಲ. ಸುಮಾರು ಒಂದು 3 ತಿಂಗಳೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ದೋಸೆ ಮಾಡೋಣ ಈಗ, ಇನ್ನು ಲಂಚ್ ಬಾಕ್ಸ್ಗೆಲ್ಲ ಏನಾದರೂ ಟಿಫನ್ ಬೇಕೇ ಬೇಕಲ್ವ, ಅದಕ್ಕೋಸ್ಕರ ದೋಸೆಗೆ ಹಾಕಿದ್ದೆ. ಅದನ್ನು ಸಹ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಈಚೆ ಬರ್ತಿದ್ದಂತೆ ಖುಷಿನೂ ಸಹ ರೆಡಿಯಾಗಿದ್ಲು. ಅವಳಿಗೆ ಜಡೆ ಒಂದು ಹಾಕ್ಕೊಡ್ಬೇಕು. ಸರಿ ಅಂತ ಹೇಳಿಬಿಟ್ಟು ಅವಳಿಗೆ ಜಡೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ತಿದ್ದೆ. ಸ್ವಲ್ಪ ಬೆಳಗ್ಗೆ ಎದ್ದೊಳೋದು ಲೇಟ್ ಮಾಡಿದ್ಲು, ಹಂಗಾಗಿ ಸ್ವಲ್ಪ ಬೈದಿದ್ನಲ್ಲ, ಇನ್ನೂ ಬೇಜಾರಲ್ಲೇ ಇದ್ಲು. ಇನ್ನು ನಮ್ಮನೆಯವ್ರೂ ವೇದಾಂಶಕ್ಕೆ ಸ್ನಾನ ಮಾಡಿ ಕಳಿಸಿದ್ರು. ಅವ್ನು ಆಲ್ರೆಡಿ ಬಂದು ನಿಂತಿದ್ದ. ಅಮ್ಮ ನನಗೆ ಚಳಿ ಆಗ್ತಿದೆ, ಬೇಗ ಬನ್ನಿ ಮೈ ಒರೆಸಿ ಅಂತ ಕರೀತಿದ್ದ. ಸರಿ ಅಂತ ಹೇಳಿಬಿಟ್ಟು ಅವನಿಗೂ ರೆಡಿ ಮಾಡಿದ್ದಾಯಿತು. ನೋಡಿ, ಈ ಥರ ಬೆಳಗ್ಗೆ ಟೈಮ್ ಅಂತೂ ಎಷ್ಟು ಟೈಮ್ ಇದ್ರೂ ನಮಗೆ ಸಾಕಾಗೋದೇ ಇಲ್ಲ. ಎಷ್ಟೇ ಬೇಗ ಇದ್ರೂ ಕೆಲವೊಂದು ಟೈಮ್ ಅಂದರೆ ಟೈಮ್ ಇನ್ನೂ ಬೇಕಿತ್ತು, ಬೇಗ ಬೇಗ ಹೇಳ್ಬೇಕಿತ್ತು ನಾವು ಅಂತ ಅನ್ನಿಸ್ತಾ ಇರುತ್ತೆ. ಕುಕ್ಕರೆಲ್ಲ ವಿಷಲ್ ಬಿಟ್ಟಿತ್ತಲ್ವಾ, ಸರಿ ಟಿಫನ್ ಎಲ್ಲ ಹಾಕ್ಕೊಟ್ಬಿಡೋಣ. ಅವರು ಸ್ವಲ್ಪ ಟಿಫನ್ ತಿನ್ನೋದು ಲೇಟು ನಮ್ಮ ಖುಷಿ, ಹಂಗಾಗಿ ಸ್ವಲ್ಪ ಬೇಗ ಹಾಕ್ಕೊಟ್ಬಿಟ್ರೆ ಸ್ವಲ್ಪ ನಿಧಾನಕ್ಕೆ ತಿಂದು ಹೊರಡ್ತಾಳೆ ಅಂತ ಹೇಳಿಬಿಟ್ಟು ಇನ್ನು ಅವಳದು ಲಂಚ್ ಬಾಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು. ಇನ್ನು ಬಿಸಿಬೇಳೆಭಾತಂತೂ ತುಂಬಾ ರುಚಿಯಾಗಿತ್ತು. ಅದರಲ್ಲೂ ಹೊಸ ಪುಡಿ ತೊಗೊಂಬಂದಿದ್ದಲ್ವಾ, ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈ ನಡುವೆ ಅಂತೂ ಮಕ್ಕಳಿಗೆ ರಜೆ ಇದ್ದಿದ್ದ ಕಾರಣ ಟಿಫನ್ ಎಲ್ಲ ಮಾಡಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ಬಿಸಿಬೇಳೆಭಾತೆಲ್ಲ ಮಾಡೇ ಇರಲಿಲ್ಲ. ಯಾಕೆಂತ ಅಂದರೆ ಸಾಂಬಾರು ಇರ್ತಿತ್ತಲ್ವ, ಬೆಳಗ್ಗೆ ರೈಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಬಾಕ್ಸ್ ಎಲ್ಲ ಏನೂ ಕಟ್ಟೋ ಆಗಿಲ್ವಲ್ಲ, ಏನಕ್ಕೆ ಟಿಫನ್ ಮಾಡೋದು ಅನ್ನೋ ಥರ 1-2 ತಿಂಗಳು ನೀಟಾಗಿ ಟಿಫನ್ನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇವತ್ತು ಸುಮಾರು ದಿನ ಆದಮೇಲೆ ಬಿಸಿಬೇಳೆಭಾತ್ ಮಾಡಿದ್ನಲ್ವ, ತುಂಬಾ ರುಚಿಯಾಗಿತ್ತು. ಖುಷಿನೂ ಸಹ ಇಷ್ಟಪಟ್ಟು ತಿಂದಳು. ಸಾಮಾನ್ಯವಾಗಿ ಅವಳು ಸ್ವಲ್ಪ ಬಿಸಿಬೇಳೆಭಾತ್ ಇಷ್ಟಪಡೋದಿಲ್ಲ. ಯಾಕೆ ನಾನೇನಂದರೆ ವೇದಾಂಶು ಸ್ವಲ್ಪ ತರಕಾರಿ ಎಲ್ಲ ಹಾಕಿರ್ತೀವಲ್ವ, ತೆಳ್ಳಗಿರುತ್ತೆ, ತಿನ್ಕೊತಾನೆ ಅವನು ಇಷ್ಟಪಟ್ಟು ಅಂತ ನಾನು ಮಾಡ್ತೀನಿ. ಬಟ್ ಅವಳು ತಿನ್ನೋದಕ್ಕೆ ಬೇಜಾರು ಪಡ್ಕೊತಿದ್ಲು. ಬಟ್ ಅವತ್ತು ಇಲ್ಲ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಟಿಫನ್ನ ಬೇಗ ತಿಂದು ಮುಗಿಸಿದ್ಲು. ಇನ್ನು ಇವನಿಗೆ ಅವರೆಲ್ಲ ಹೊರಟಾದ್ಮೇಲೆ ನಾನು ಟಿಫನ್ ಮಾಡಿಸ್ತೀನಿ. ಯಾಕೆಂತಂದರೆ ಬೆಳಗ್ಗೆ ಒಂದು 7-7:30 ಹಂಗೆ ಹಾಲು ಕುಡ್ದಿರ್ತಾನೆ. ಹಾಗಾಗಿ ಸ್ವಲ್ಪ ಬೇಗನೆ ಟಿಫನ್ ಮಾಡಿಸಿದ್ರೆ ನೀಟಾಗಿ ಮಾಡೋದಿಲ್ಲ. ಅದಕ್ಕೋಸ್ಕರ ಒಂದು 9-9:15 ಹಂಗೆ ಅವನಿಗೆ ಟಿಫನ್ ಮಾಡಿಸೋ ಅಂಥದ್ದು. ಇನ್ನು ಖುಷಿನ ಬಿಟ್ಟು ಬಂದರು ನಮ್ಮ ಮನೆಯವರು ಸ್ಕೂಲ್ಗೆ. ಇನ್ನು ವೇದಾಂಶು ರೆಡಿ ಆಗಿದ್ನಲ್ಲ, ಅವನಿಗೂ ಟಿಫನ್ ಎಲ್ಲ ಮಾಡಿಸಿ ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ. ಸ್ಕೂಲು ಅಂದರೆ ಅವನು ಎಷ್ಟು ಖುಷಿಯಾಗಿದ್ದು ರೆಡಿ ಆಗ್ತಾನೆ ಗೊತ್ತಾ. ನಾನೇನು ಅಂದ್ಕೊಂಡಿದ್ದೆ 1 ದಿನ 2 ದಿನ ಸೈಲೆಂಟಾಗಿ ಹೋದ್ರೂ ನೆಕ್ಸ್ಟ್ ಡೇ ಅವನು ಹಠ ಮಾಡ್ತಾನೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಎಷ್ಟು ನೀಟಾಗಿ ಹೋಗ್ತಾನೆ ಅಂದರೆ ಒಂಥರ ಖುಷಿಯಾಗುತ್ತೆ ಅವನು ಹೋಗೋದು ನೋಡಿದ್ರೆ. ಅಳೋದಿಲ್ಲ, ಬೇಗನೆ ಎದ್ದು ರೆಡಿಯಾಗಿ ಕೂತಿರ್ತಾನೆ. ಸ್ಕೂಲ್ಗೆ ಹೋಗ್ಬೇಕು ನಾನು. ನೋಡಿ, ಇವಾಗ ಕಂಪ್ಲೀಟಾಗಿ ಒಂದು ಅರ್ಧ ಕೆಲಸ ಮುಗ್ದಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕಿಚನಲ್ಲಿ ಕೆಲಸ ಇದೆ. ಟಿಫನ್ ನಾನು ಮಾಡಿದ್ದೆ ಅಲ್ವಾ, ಅಮ್ಮ ಸಾಂಬಾರೇನೋ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊಬೇಕು. ಅಂದರೆ ಮನೆಯೆಲ್ಲ ಧೂಳು ಕೊಡುಕೊಂಡು ಸ್ವಲ್ಪ ಬೆಡ್ ಸ್ಪ್ರೇ ಎಲ್ಲ ತೆಗೆದು ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಸ್ವಲ್ಪ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕೋದಿದೆ, ಧೂಳೆಲ್ಲ ಕೊಡ್ಕೊಬೇಕು. ಇನ್ನು ರೂಮಲ್ಲೂ ಅಷ್ಟೇ ಕೆಲಸಗಳಿದೆ. ಇವಾಗ ನನಗೊಂದು ಸುಮಾರು 1-2 ಅವರ್ ನನಗೆ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಇಷ್ಟು ಕೆಲಸಗಳನ್ನ ಮಾಡ್ಕೊಬೇಕು. ಈಗ ಟೈಮ್ ನೋಡ್ತಾ ಇರ್ಬೋದು ನೀವು, 9:30. ನನ್ನ ಮಗನ 12 ಗಂಟೆಗೇನೋ ಸ್ಕೂಲ್ ಬಿಡ್ತಾರೆ, ಕರ್ಕೊಂಬರ್ಬೇಕು. ಸೊ ಸ್ವಲ್ಪ ಬೆಡ್ ಸ್ಪ್ರೇ ಹೊಸದು ತೊಗೊಂಡೆ. ನೋಡಿ, ಚೆನ್ನಾಗಿದೆ. ಇನ್ನೊಂದಿದೆ, 1 ನಿಮಿಷ. ಎಷ್ಟಿದ್ರೂ ಸಾಲೋದೇ ಇಲ್ಲ ಮನೆಗೆ. ಹಾಗಾಗಿ ಮೊನ್ನೆ ನಾನು ತೊಗೊಂಡೆ, ಬೇಕಾಗುತ್ತೆ. ಇನ್ನು ಹಬ್ಬ ಬೇರೆ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಸೊ ನೋಡಿ, ಇವಾಗ ಇದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಎತ್ತಿಡ್ತೀನಿ. ಇನ್ನೂ 1-2 ಜೊತೆ ತೊಗೊಬೇಕು. ಸ್ವಲ್ಪ ಹಳೇದೆಲ್ಲ ತೆಗೆದುಬಿಡೋಣ ಅಂತ ಹೇಳಿ. ನೋಡಿ, ಚೆನ್ನಾಗಿದೆ. ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ 400 ಏನೋ, ಒಂದಕ್ಕೆ 400. ಸೊ 2ರಿಂದ 800 ಏನೋ ಆಯಿತು. ನನಗೆ ವರ್ತ್ ಅನ್ನಿಸ್ತು ಆ ಅಮೌಂಟು. ಬಟ್ಟೆ ಚೆನ್ನಾಗಿದೆ. ಸೊ ನೋಡೋಣ ಬನ್ನಿ, ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕಿಚನ್ಗೇನು ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದರೆ ಸ್ವಲ್ಪ ಟಿಫನ್ ಮಾಡಿದ್ದೆಲ್ಲ ಪಾತ್ರೆಗಳಿದೆಯಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಬಟ್ ಆದರೆ ಹಾಲಲ್ಲೆಲ್ಲ ಸ್ವಲ್ಪ ಧೂಳು ಹೊಡ್ಕೊಂಡು ಕಿಟಕಿ ಬಾಗಿಲುಗಳನ್ನೆಲ್ಲ ಒರೆಸ್ಕೊತೀನಿ. ನಾಳೆ ಕಿಚನ್ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಈ ಥರ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಕೆಲಸಗಳನ್ನ. ಎಲ್ಲ ಒಟ್ಟಿಗೆ ಒಂದೇ ದಿನ ಮಾಡಲಿಕ್ಕಾಗೋದಿಲ್ಲ. ಇನ್ನು ಮ್ಯಾಟ್ ನೋಡಿ, ಸೊ ನನ್ನ ಫ್ರೆಂಡು ಹಾಕ್ಕೊಡೋದಕ್ಕೆ ಕೊಟ್ಟಿದ್ದರು ಸೀರೆನ. ಸೊ ಮ್ಯಾಟು ಸಹ ಹಾಕಿದ್ದೀನಿ. ಒಂದು ಮ್ಯಾಟ್ ಹಾಕಿದೆ, ಇನ್ನು ಇನ್ನೊಂದು ಮ್ಯಾಟು ಶುರು ಮಾಡಿದ್ದೀನಿ. ಬಟ್ ಇವತ್ತು ಎಲ್ಲ ಕೆಲಸ ಮುಗಿದು ಸಂಜೆ ಮೇಲೆ ಟೈಮ್ ಇದ್ದರೆ ಕಂಟಿನ್ಯೂ ಮಾಡ್ತೀನಿ. ಸೊ ಶುರು ಮಾಡೋಣ ಕೆಲಸನ, ಟೈಮ್ ಆಗಿಬಿಡುತ್ತೆ.
ಇನ್ನು ಸೋಮವಾರ ಅಮಾವಾಸ್ಯೆ ಇದೆ, ಪೂಜೆ ಎಲ್ಲ ಮಾಡ್ಕೊಬೇಕು, ದೇವ್ರ ಮನೆ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ದೇವ್ರ ಮನೆ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋಕ್ಕೂ ಮುಂಚೆ ನಾನು ಕಂಪ್ಲೀಟಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಧೂಳೆಲ್ಲ ಕೊಡುಕೊಂಡು ಬೆಡ್ ಸ್ಪ್ರೇ ಇದನ್ನೆಲ್ಲ ತೆಗೆದು ಒಂದಷ್ಟು ಕೆಲಸಗಳು ಹಿಡಿಯುತ್ತೆ. ತಿಂಗ್ಳಿಗೊಂದ್ಸಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಅಂತ ಹೇಳಿ ಮಾಡ್ಕೊಳ್ಳೋ ಅಂಥದ್ದು. ಮನೆಯಲ್ಲಿ ಆವಾಗವಾಗ ಎಷ್ಟೇ ಕ್ಲೀನ್ ಮಾಡಿದ್ರೂ ತಿಂಗ್ಳಿಗೊಂದ್ಸಲ ಈ ಥರ ಡೀಪ್ ಕ್ಲೀನ್ ಮಾಡಲೇಬೇಕು. ಇನ್ನು ಈ ಕೆಲಸ ಮಾಡೋದಕ್ಕೂ ಹಿಂದಿನ ದಿನ ಸ್ವಲ್ಪ ಬೀರು ಬಟ್ಟೆಗಳು, ಕಬೋರ್ಡ್ ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಅಂದರೆ ನೀಟಾಗೇ ಇರುತ್ತೆ, ಬಟ್ ಆದರೆ ನಾವು ಯೂಸ್ ಮಾಡ್ದಲೇ ಇರೋ ಒಂದಷ್ಟು ಬಟ್ಟೆಗಳು, ಮತ್ತಿನ್ನು ವೇದಾಂಶಕ್ಕೆ ಆಗ್ದಲೇ ಇರೋ ಬಟ್ಟೆಗಳು, ಖುಷಿ ಹಾಕೊಳ್ದಲೇ ಇರೋ ಒಂದಷ್ಟು ಬಟ್ಟೆಗಳು ಇದೆಲ್ಲ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲ ತೆಗೆದು ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಆ ಕೆಲಸನ ಮಾಡಿಕೊಂಡೆ. ಸೊ ಇದೇ ಥರ ಅಂದರೆ ಡೈಲಿ ಯಾವುದಾದ್ರೂ ಒಂದೊಂದು ಕೆಲಸ, ಅಂದರೆ ಒಂದು ದಿನ ಫ್ರಿಡ್ಜ್ ಕ್ಲೀನ್ ಮಾಡೋದಾಗಿರ್ಬೋದು, ಒಂದಿನ ಕಿಚನ್ ಆಗಿರ್ಬೋದು, ಇನ್ನೊಂದು ದಿನ ಬೀರು ಬಟ್ಟೆಗಳಾಗಿರ್ಬೋದು. ಸೊ ಈ ಥರ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ತಾ ಹೋದರೆ ನಮಗೆ ಕೆಲಸ ಜಾಸ್ತಿ ಇದೆ ಅಂತ ಅನಿಸೋದಿಲ್ಲ. ಆದರೆ ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ, ಎಕ್ಸ್ಪೆಷಲಿ ನನಗೆ. ಸೊ ನಾನು ಅದೇ ಥರನೇ ಮಾಡೋ ಅಂಥದ್ದು. ಹಾಗಾಗಿನೇ ಇವತ್ತೇನಿದೆ ಹಾಲು ರೂಮು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಡೇ ಸ್ವಲ್ಪ ಕಿಚನಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ದೇವ್ರ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ವೇದಾಂಶನ ಕರ್ಕೊಂಬರೋದಕ್ಕೆ ಹೋಗ್ಬೇಕಲ್ವ, 12 ಗಂಟೆಗೆಲ್ಲ ಸ್ಕೂಲ್ ಬಿಡ್ತಾರೆ. ಅಷ್ಟರೊಳಗಡೆ ನಾನು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕು. ಹಾಗಾಗಿ ಕೂರಲೇ ಇಲ್ಲ, ನಾನಂತೂ ಟೈಮ್ ನೋಡ್ಕೊಂಡು ಮಾಡ್ತಾನೆ ಇದ್ದೆ ಕೆಲಸನ. ಕರೆಂಟ್ ಯಾಕೋ ಹೋಗೋದು ಬರೋದು, ಅಂದರೆ ಪವರ್ ಕಟ್ ಮಾಡ್ತಾಯಿದ್ರು ಮತ್ತೆ ಕೊಡ್ತಿದ್ರು, ಈ ಥರ ಆಗ್ತಿತ್ತು. ಸರಿ ಅಂತ ಹೇಳ್ಬಿಟ್ಟು ಹೇಗಿದ್ರು ಬೆಳಕು ಇರುತ್ತಲ್ವ, ನನ್ನ ಪಾಡಿಗೆ ನಾನು ಕೆಲಸನ ಮಾಡ್ತಾ ಹೋದೆ. ಇನ್ನೊಂದು ವಿಚಾರಕ್ಕೆ ಕ್ಲಾರಿಟಿ ಕೊಡಬೇಕು. ಒಂದಷ್ಟು ಜನ ಕೇಳ್ತಾರೆ, ನೀವು ಯೂಟ್ಯೂಬ್ ಮಾಡ್ತಿದ್ದೀರಲ್ವಾ, ಈಗ ಮನೆ ಕೆಲಸಗಳೆಲ್ಲ ಮಾಡ್ತೀರಾ, ಅಡುಗೆಗಳೆಲ್ಲ ಮಾಡ್ತೀರಲ್ಲ, ಇದೆಲ್ಲ ವೀಡಿಯೋ ಪರ್ಪಸ್ಗೋಸ್ಕರನೇ ಮಾಡೋದಾ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ನನಗೆ ಒಂದು ಕಡೆ ನಗು ಬರುತ್ತೆ. ಬಟ್ ಅವ್ರು ಕೇಳಿದ್ದನ್ನು ನಾನು ತಪ್ಪು ಅಂತ ಭಾವಿಸೋದಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಅಂದರೆ ಈಗ ನಾನು ಯೂಟ್ಯೂಬ್ ಶುರು ಮಾಡಿದಾಗ್ಲಿಂದ ನನ್ನ ವ್ಲಾಗ್ಸ್ಗಳನ್ನೆಲ್ಲ ಅವರು ನೋಡ್ತಾ ಬರ್ತಿರ್ತಾರಲ್ವ. ಸೊ ಮನೆ ಕೆಲಸ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಅಥವಾ ಅಡುಗೆ ಮಾಡೋದನ್ನೆಲ್ಲ ನಾನು ನನ್ನ ಒಂದು ವ್ಲಾಗಲ್ಲಿ ಹಾಕ್ತಿರ್ತೀನಿ, ಅವ್ರು ನೋಡ್ತಿರ್ತಾರೆ. ಬಹುಶಃ ಅವರು ಆ ಥರ ತಿಳ್ಕೊಂಡಿರ್ಬೋದು, ಓ ವೀಡಿಯೋ ಮಾಡ್ತಿದ್ದಾರಲ್ಲ ಅದಕ್ಕೆ ಈ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಖಂಡಿತ ಇಲ್ಲ, ನಾನು ಅಡಿಷ್ನಲ್ ಆಗಿ ಯಾವುದೇ ಥರ ಕೆಲಸಗಳನ್ನ, ಅಂದರೆ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಯೂಟ್ಯೂಬ್ಗೋಸ್ಕರನೇ ಅಂತ ವಿಡಿಯೋ ಮಾಡಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಸಪ್ರೇಟಾಗಿ ಕೆಲಸಗಳನ್ನೆಲ್ಲ ಎಕ್ಸ್ಟ್ರಾ ತೊಗೊಂಡಿಲ್ಲ ನಾನು. ಏನು ನನ್ನ ಕೆಲಸ, ನನ್ನ ರೊಟೀನ್ ಇರುತ್ತೆ ಅದನ್ನಷ್ಟೇ ವಿಡಿಯೋ ಶೂಟ್ ಮಾಡಿಕೊಂಡು ವ್ಲಾಗ್ ಮಾಡೋ ಅಂಥದ್ದು. ನನ್ನ ಹತ್ತಿರದಿಂದ ಇರೋರು ಗೊತ್ತಿರುತ್ತೆ ನಾನು ಯಾವ ಥರ ಕೆಲಸ ಮಾಡ್ತಿದ್ದೀನಿ, ಅಂದರೆ ವಾರಗಳಲ್ಲಿ ನಾನು ಯಾವ ಥರ ಎದ್ದು ಪೂಜೆ ಮಾಡ್ತೀನಿ, ಮನೆ ಕೆಲಸಗಳನ್ನ ನಾನು ಹೆಂಗೆ ಮಾಡ್ಕೊತೀನಿ ಅನ್ನೋದು ಅವ್ರ ಹತ್ರದಿಂದ ಇರೋರು ನೋಡಿರ್ತಾರೆ. ಈಗ ದೂರ ಇರೋರೆಲ್ಲ ನನ್ನ ವ್ಲಾಗ್ನ ನೋಡ್ತಿರ್ತಾರಲ್ಲ, ಅವ್ರು ಆ ಥರ ತಿಳ್ಕೊಂಡಿರ್ತಾರೆ. ಅದನ್ನು ನಾನು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಮನೆ ಕೆಲಸಗಳನ್ನ ಮಾಡಿಕೊಂಡು, ಇವೆಂಟ್ಸ್ ಇದ್ದಾಗ ಮೇಕಪ್ ಆರ್ಡರ್ಸ್ಗಳನ್ನ ಅಟೆಂಡ್ ಮಾಡಿ, ನಮ್ಮ ಮಕ್ಳುಗಳನ್ನೆಲ್ಲ ನೋಡಿಕೊಂಡು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಇದನ್ನಷ್ಟೇ ಶೂಟ್ ಮಾಡಿಕೊಂಡು ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರೋದಿಲ್ಲ. ಇನ್ನು ಅದಲ್ದಲೇ ನಾನು ವೀಡಿಯೋಗೋಸ್ಕರನೇ ಅಂತ ಹೇಳ್ಬಿಟ್ಟು ಅಡಿಷ್ನಲ್ ಕೆಲಸಗಳನ್ನೆಲ್ಲ ಮಾಡೋದಕ್ಕಂತೂ ನನಗಂತೂ ಟೈಮ್ ಇರೋದೇ ಇಲ್ಲ. ಸೊ ಆ ಥರ ಅವರು ಕೇಳಿದಾಗ ನನಗೂ ಒಂದು ಕಡೆ ನಗು ಬಂತು. ಆಮೇಲೆ ಅನ್ನಿಸ್ತು, ಪಾಪ ಅವ್ರಿಗೆ ಎಲ್ಲಿ, ಅವರು ದೂರದಿಂದ ನನ್ನ ನೋಡ್ತಿರ್ತಾರಲ್ವ, ಈಗಷ್ಟೇ ವಿಡಿಯೋಗಳನ್ನ ನೋಡಿ ಅವರು ಆ ಥರ ಕೇಳಿರ್ತಾರೆ ಅಲ್ವಾ. ಹಂಗಾಗಿ ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ಇದು ನನಗೆ ಯೂಟ್ಯೂಬ್ ಶುರು ಮಾಡಿದಾಗ ಸ್ಟಾರ್ಟಿಂಗೇ ಬಂದಂಥ ಕ್ವಶನ್ ಇದು. ಬಟ್ ನಾನು ಇವತ್ತು ಅದಕ್ಕೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಯಾಕೆಂತಂದರೆ ಅವರೊಬ್ಬರೇ ನನ್ನನ್ನು ಆ ಥರ ಕೇಳಿದ್ರು. ಬಹುಶಃ ಬೇರೆಯವರು ಹಂಗೆ ತಿಳ್ಕೊಂಡಿರ್ಬೋದೇನೋ ಅಂತ ಹೇಳ್ಬಿಟ್ಟು. ಖಂಡಿತ ಆಗೋದಿಲ್ಲ. ಯಾಕೆಂದರೆ ಇವತ್ತೇನು ನಾನು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ, ಇದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇದಕ್ಕೊಂದು ತಮ್ನೇಲ್ ಹಾಕಿ ಇದಕ್ಕೆಲ್ಲ ಎಷ್ಟು ಅಂದರೆ ಟೈಮ್ ಹಿಡಿಯುತ್ತೆ ಗೊತ್ತಾ. ಅದಕ್ಕೆಲ್ಲ ನಾವು ಟೈಮ್ ಕೊಡಬೇಕು. ಇದ್ರ ಮಧ್ಯದಲ್ಲಿ ಎಕ್ಸ್ಟ್ರಾ ಕೆಲಸಗಳಂತ ಹೇಳಿ ಹೆಂಗೆ ಮಾಡ್ಕೊಳ್ಳೋದಕ್ಕಾಗತ್ತೆ ಹೇಳಿ. ಹಾಗಾಗಿ ಸೊ ಅದೊಂದು ಕ್ಲಾರಿಟಿನ ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅವ್ರಿಗೆ.
ನೋಡಿ ಫೈನಲ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಂದರೆ ಇವತ್ತಿನ ದಿನ ಏನು ಕೆಲಸ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ 2 ಅವರ್ ಅಂದ್ಕೊಂಡಿದ್ದೆ, 2 ಅವರಲ್ಲಿ ಕಂಪ್ಲೀಟಾಗಿ ಕೆಲಸ ಮುಗ್ದಿದೆ. ಇವಾಗ ನನ್ನ ಮಗನ್ನ ಕರ್ಕೊಂಬರೋದಕ್ಕೆ ಹೋಗಬೇಕು. ಹಂಗೆ ಆಗ್ಬಿಡುತ್ತೆ. ಸೊ ಕಿಚನ್ನು ಅಷ್ಟೇ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಏನಂದರೆ ಅದೇ ಸ್ವಲ್ಪ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕೊಬೇಕಿತ್ತಲ್ವ, ಹಾಗಾಗಿ ಅದು ಸಂಜೆ ಮಾಡೋಣ. ಯಾಕೆಂದರೆ ಸ್ವಲ್ಪ ಬಟ್ಟೆ ನೆನೆಸಿಟ್ಟಿದ್ದೀನಿ, ಹಾಗಾಗಿ ಅದೆಲ್ಲ ಸ್ವಲ್ಪ ಕೊಳೆ ಬಿಡಬೇಕಲ್ವ, ಸಂಜೆ ಮಿಷಿನ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು. ಸೊ ಸ್ವಲ್ಪ ಕಾಫಿ ಕುಡಿಯೋಂಗಾಯಿತು, ಹಾಗಾಗಿ ಕಾಫಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಇವಾಗ ಟೈಮು 12 ಗಂಟೆ, ಅಂದರೆ ಇನ್ನೂ 10 ನಿಮಿಷ ಇದೆ. ಒಂದು 10 ಮಿನಿಟ್ಸ್ ಫಾಸ್ಟಾಗಿ ಇಟ್ಕೊಂಡಿದ್ದೀವಿ. ಸೊ ನೋಡಿ ಕಂಪ್ಲೀಟಾಗಿ ಕೆಲಸ ಮುಗಿಸಿ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈಗ ನನ್ನ ಮಗನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. It's Papa. There's so calm. No Papa. Open. Hey, telling lines. Daddy eyes. No Papa. Open Mom. Hey, very good. Open Mom. Super. ಜಾಣ ನೀನು.